ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಇನ್ ಕನ್ನಡ. ಇವತ್ತು ನಿಮಗೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರೋ ಬ್ಲೌಸ್ ನೆಕ್ ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ಕೆಲವೊಂದು ಟ್ರಿಕ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಂಡ್ ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಪ್ರಿನ್ಸ್ ಕಟ್ ಬ್ಲೌಸ್ ಏನಾದರೂ ಕಟಿಂಗ್ ಬೇಕಿದ್ದಲ್ಲಿ ನನಗೆ ಕಮೆಂಟ್ಸ್ ಮಾಡಿ, ನಾನು ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಪ್ರಿನ್ಸ್ ಕಟ್ ಕಟಿಂಗ್ ನ ಯಾವ್ದನ್ನು ಅಪ್ಲೋಡ್ ಮಾಡಿಲ್ಲ, ಬಟ್ ನೀವೇನೋ ಜಾಸ್ತಿ ಯಾರಾದ್ರೂ ಕೇಳಿದ್ರೆ ನಿಮ್ಗೆ ಖಂಡಿತವಾಗಿನೂ ನಮ್ಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರಂಟ್ ಪಾರ್ಟ್ ಕಟಿಂಗು, ಇದು ಶೋಲ್ಡರ್ ಡೌನಿಂಗ್ ಮಾರ್ಕ್, ಹಾಗೆ ಆರ್ಮರ್ ಡೌನಿಂಗ್ ನ 7 ಇಂಚ್ ತಗೊಳ್ತಾ ಇದ್ದೀನಿ. ಈ ರೀತಿ ಸ್ಟ್ರೇಟ್ ಆಗಿ ಲೈನ್ ಹಾಕೊಳ್ಳಿ. ಶೋಲ್ಡರ್ ಮೆಜರ್ಮೆಂಟ್ 7.5 ಇದೆ. ಫ್ರಂಟ್ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಶೋಲ್ಡರ್ ಬೆಲ್ಟ್ ರೆಡಿ 2 ಇಂಚ್ ಬರುತ್ತೆ. ಹಾಗಾಗಿ ನಾನು ಎಕ್ಸ್ಟ್ರಾ 1/4 ಇಂಚ್ ಆಡ್ ಮಾಡ್ತಾ ಇದ್ದೀನಿ. ಇದು ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಹಾಗೆ ಇಲ್ಲಿ 1 ಇಂಚು ಕಡಿಮೆಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಈ 1 ಇಂಚ್ ಯಾಕೆ ಕಡಿಮೆ ಮಾರ್ಕ್ ಮಾಡ್ಬೇಕಂದ್ರೆ ರಿಂಕಲ್ಸ್ ನ ಅವಾಯ್ಡ್ ಮಾಡೋಕ್ಕೋಸ್ಕರ 1 ಇಂಚು ಕಡಿಮೆ ಆಗಿ ತಗೊಳ್ಬೇಕು. ಇಲ್ಲಿ ಆರ್ಮರ್ ಶೇಪು ಈ ರೀತಿ ಬರುತ್ತೆ. ನೀವು ಇಲ್ಲಿ 1 ಇಂಚಿನ ಕಡಿಮೆ ತಗೊಂಡಾಗೆ ಫಿಟ್ಟಿಂಗ್ ಮತ್ತೆ ಫಿನಿಶಿಂಗ್ ಅನ್ನೋದು ತುಂಬಾನೇ ನೀಟಾಗಿ ಬರುತ್ತೆ. ಹಾಗಾಗಿ ಇಲ್ಲಿ 1 ಇಂಚ್ ನ ಕಡಿಮೆಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ ಡೀಪ್ ಬಂದು 7.5 ಇದೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ನೆಕ್ ಬ್ರಾಡ್ ಯಾವ ರೀತಿ ತಗೊಳ್ಬೇಕಂದ್ರೆ, ನಿಮ್ಗೇನಾದ್ರೂ ನೆಕ್ ಬ್ರಾಡ್ ಯಾವ ಮೆಜರ್ಮೆಂಟ್ ಎಷ್ಟು ತಗೊಳ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಕಮೆಂಟ್ ಮಾಡಿ. ನಿಮ್ಗೆ ಖಂಡಿತವಾಗಿಯೂ ಜಾಸ್ತಿ ಈ ಕಮೆಂಟ್ ಬಂತಂದ್ರೆ ನಿಮ್ಗೆ ಯಾವ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿ ನಿಮ್ಗೆ ನೆಕ್ ವಿಡ್ತ್ ಯಾವ ರೀತಿ ತಗೊಳ್ಬೇಕಂತ ನಿಮ್ಗೆ ಟಿಪ್ಸ್ ನ ತಿಳಿಸ್ಕೊಡ್ತೀನಿ. ಹಾಗಾಗಿ ನಿಮ್ಗೇನಾದ್ರೂ ಈ ರೀತಿ ಮೆಥಡ್ಗಳು ಬೇಕಿದ್ರೆ ಕಮೆಂಟ್ ಮಾಡಿ, ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಇವಾಗ ಫ್ರಂಟ್ ನೆಕ್ ಅಲ್ಲಿ 3 ಮುಕ್ಕಾಲು ತಗೊಳ್ತಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ ಶೇಪ್ ಈ ರೀತಿ ಡ್ರಾ ಮಾಡಿಕೊಂಡು ಇಲ್ಲಿ 1/2 ಇಂಚ್ ಡೌನಿಗೆ ಇನ್ನು ಎಕ್ಸ್ಟ್ರಾ ಒಂದು ಸ್ಟಿಚ್ ನ 1/2 ಇಂಚ್ ಡೌನಿಗೆ ಎಕ್ಸ್ಟ್ರಾ ಒಂದು ಮಾರ್ಕ್ ಹಾಕೊಳ್ಳಿ. ಇದು ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಲಿ ಅಂತ ಯೆಲ್ಲೋ ಮಾರ್ಕ್ ಇಂದ ಹಾಕ್ತಿದ್ದೀನಿ. ಇದು ರೆಡಿ ಮಾರ್ಕ್. ಓಕೆ, ಇವಾಗ ಕೆನಲ್ಸ್ ಕಟಿಂಗ್ ಮಾಡ್ಬೇಕಿದ್ರೆ ನೀವು ರೆಡಿ ಮಾರ್ಕ್ ಹಾಕಿದ್ದೀನಲ್ವಾ, ಈ ಮಾರ್ಕಿಗೆ ಕಟಿಂಗ್ ಮಾಡಬೇಕು. ಓಕೆ, ಇದನ್ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂದ್ರೆ, ನಿಮ್ಮ ಹತ್ರ ಸ್ಕೇಲ್ ಇದ್ರೆ ಅದನ್ನ ಯೂಸ್ ಮಾಡಿ. ಇಲ್ಲ ಅಂದ್ರೆ ಒಂದ್ಸಲ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 4.5 ಬರ್ತಾ ಇದೆ. ಈ 4.5ನ 1.5 ಅಂತೆ ಡಿವೈಡ್ ಮಾಡಿ. ಓಕೆ, ಈ ರೀತಿ ಬರುತ್ತೆ. ನೀವು ಪೇಪರ್ ಕ್ಯಾನ್ವಸ್ ಇಟ್ಕೊಂಡು ಇದೇ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕ್ಲಾತ್ ನ ಕಟಿಂಗ್ ಮಾಡ್ಬೋದು. ಓಕೆ, ಇವಾಗ ನಿಮ್ಮ ಹತ್ರ ಸ್ಕ್ಯಾಲಪ್ ರೌಂಡ್ ಸ್ಕೇಲ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ಕ್ಯಾಪ್ ನ ತಗೊಳ್ಳಿ. ಇದು ಆಲ್ಮೋಸ್ಟ್ ಎಲ್ಲ ಪರ್ಫ್ಯೂಮಿಗೆಲ್ಲ ಬರುತ್ತಲ್ವಾ, ಈ ರೀತಿ ಕ್ಯಾಪ್, ಇದನ್ನ ತಗೊಳ್ಳಿ. ಇದು ನಿಮ್ಗೆ ತುಂಬಾನೇ ಯೂಸ್ ಆಗತ್ತೆ. ಏನ್ ಮಾಡ್ಬೇಕಂದ್ರೆ ಹಿಂಗೆ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿ. ಸ್ಕ್ಯಾಲಪ್ ಸ್ಕೇಲ್ ಇದ್ರೆ ತುಂಬಾನೇ ಒಳ್ಳೇದು. ಇಲ್ಲ ಅಂದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಡಿ. ಇದು ಕರೆಕ್ಟ್ ಆಗಿ ಈ ರೀತಿ ಶೇಪ್ ಬರುತ್ತೆ. ಸ್ವಲ್ಪ ಡಾರ್ಕ್ ಆಗಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ. ಈ ರೀತಿ ಬರುತ್ತೆ.
ಇವಾಗ ಡಾಟ್ ಪಾಯಿಂಟು 10.5 ಇದೆ, 11 ಇಂಚ್ ತಗೊಳ್ಳಿ. ಇಲ್ಲಿಂದ ಡಾಟ್ ಪಾಯಿಂಟ್ ಡೌನಿಂಗು 3 ಇಂಚ್ ತಗೊಳ್ತಿದ್ದೀನಿ. ಹಾಗೆ ಕೆಳಗಡೆ 2.5 ತಗೊಳ್ತಿದ್ದೀನಿ. ಇದು ಪ್ರಿನ್ಸ್ ಕಟ್ಟಲ್ಲಿ ಬರುತ್ತೆ. ನಿಮಗೆ ಪ್ರಿನ್ಸ್ ಕಟ್ ಏನಾದರೂ ಕಟಿಂಗ್ ಬೇಕಿದ್ರೆ ಕಮೆಂಟ್ಸ್ ಮಾಡಿ. ನಾನು ಖಂಡಿತವಾಗಿ ನಿಮಗೆ ನಾನು ಆಲ್ಮೋಸ್ಟ್ ಯಾವುದೋ ಪ್ರಿನ್ಸ್ ಕಟ್ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ನೀವೇನಾದರೂ ಪ್ರಿನ್ಸ್ ಕಟ್ ವೀಡಿಯೋ ಬೇಕು ಅಂತ ಹೇಳಿದರೆ ನಿಮಗೆ ನಾನು ಒಂದು 2 ಟೈಪ್ಸ್ ಕಟಿಂಗ್ನ ತಿಳಿಸ್ಕೊಡ್ತೀನಿ. ಅಂದರೆ ನಾನು ಕಟಿಂಗ್ ಮಾಡೋದು 2 ರಿಂದ 3 ಮೆಥಡ್ ಇದೆ. ಆ ಮೆಥಡ್ನ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ನಿಮಗೇನಾದರೂ ಪ್ರಿನ್ಸಸ್ ಕಟಿಂಗ್ ಬೇಕಿದ್ದಲ್ಲಿ ಕಮೆಂಟ್ಸ್ ಮಾಡಿ. ಖಂಡಿತವಾಗಿ ನಿಮಗೆ ಪ್ರಿನ್ಸ್ ಕಟ್ ಕಟಿಂಗ್ ತಿಳಿಸ್ಕೊಡ್ತೀನಿ. ಈ ಥರ ನೆಕ್ ಡಿಸೈನ್ ಕೊಟ್ಟವಾಗ ನೀವು ಆದಷ್ಟು ಪ್ರಿನ್ಸ್ ಕಟ್ಟಲ್ಲೇ ಮಾಡಿ. ಯಾಕೆಂದರೆ ಪ್ರಿನ್ಸ್ ಕಟ್ಟಲ್ಲಿ ಮಾಡಿದಾಗ ಮಾತ್ರ ನಿಮಗೆ ಫಿಟ್ಟಿಂಗ್ ಮತ್ತು ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಜನ ಡಾಟ್ ಬ್ಲೌಸಲ್ಲೂ ಮಾಡೋದು ನೋಡಿದ್ದೀನಿ. ಬಟ್ ಆ ರೀತಿ ಮಾಡಿದರೆ ನಿಮಗೆ ಅದು ಪ್ರೊಫೆಷ್ನಲ್ ಆಗಿ ಕಾಣಲ್ಲ, ತುಂಬ ಲೇಸಿಯಾಗಿ ಕಾಣುತ್ತೆ. ಯಾರು ಅಂದರೆ ಜಸ್ಟ್ ಕಲಿಯೋರು ಇರ್ತಾರಲ್ಲ ಆ ಥರ ಸ್ಟಿಚ್ ಮಾಡ್ತಾ ಕಾಣುತ್ತೆ. ನೀವು ಕೆಲಸ ಮಾಡಿಕೊಟ್ಮೇಲೆ ಇನ್ನು ಕಸ್ಟಮರಿಗೆ ಹ್ಯಾಪಿ ಆಗಬೇಕು, ಅಂದರೆ ಖುಷಿ ಆಗಬೇಕು, ಆ ರೀತಿ ಇರಬೇಕು. ಹಾಗಾಗಿ ನಾನು ನಿಮ್ಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಆದಷ್ಟು ನೀವು ಪ್ರಿನ್ಸ್ ಕಟ್ಟಲ್ಲೇ ಮಾಡಿ. ನಿಮ್ಗೇನಾದ್ರು ಪ್ರಿನ್ಸ್ ಕಟ್ಟಲ್ಲಿ ಈ ಮೆಥಡ್ ನಿಮ್ಗೆ ಅಂದರೆ ಪ್ರಿನ್ಸ್ ಕಟ್ ಕಟ್ಟಿಂಗ್ ನಂಗೆ ಗೊತ್ತಿಲ್ಲ ಅಂತ ಹೇಳಿದರೆ ನನಗೆ ಕಮೆಂಟ್ಸ್ ಮಾಡಿ. ನಾನು ಖಂಡಿತವಾಗಿಯೂ ನಿಮ್ಗೆ ಕಟಿಂಗ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಡಾಟ್ ಬಿಡ್ತು 3.5 ಇಂಚ್ ತಗೊಳ್ತಿದ್ದೀನಿ. ಇಲ್ಲಿ ಕೆಳಗಡೆ ಒಂದು 1/2 ಇಂಚು ಕಡಿಮೆ ತಗೊಳ್ತಿದ್ದೀನಿ. ಬಟ್ ಇವನ್ನೆಲ್ಲ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ, ಪ್ರಿನ್ಸ್ ಕಟ್ ವಿಡಿಯೋದಲ್ಲಿ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಈ ರೀತಿ ಬಂದವಾಗ ನೆಕ್ ಶೇಪ್ ರೆಡಿ ಯಾವ ರೀತಿ ಬರುತ್ತೆ ತೋರಿಸ್ಕೊಡ್ತೀನಿ. ಇವಾಗ ನಿಮಗೆ ಇಲ್ಲಿ ಯೆಲ್ಲೋ ಮಾರ್ಕ್ ಹಾಕಿದ್ದೀನಲ್ವಾ, ಈ ಯೆಲ್ಲೋ ಮಾರ್ಕು ಇದರ ಸೇಮ್ ಈ ರೀತಿ ಬರುತ್ತೆ. ಬಟ್ ನಾನು ನಿಮಗಿದು ಜಸ್ಟ್ ರೆಫರೆನ್ಸ್ಗೋಸ್ಕರ ಹೇಳ್ತಿರೋದು. ಇದು ಬಾರ್ಡರ್ ಪೀಸ್ ಅಂತ ಅಂದ್ಕೊಳ್ಳಿ. ಈ ರೀತಿ ಬರುತ್ತೆ. ಓಕೆ, ನೀವು ಒಂದೊಮ್ಮೆ ಈ ಶೋಲ್ಡರ್ ಬೆಲ್ಟ್ನ ಜಾಸ್ತಿ ಮಾಡಿದ್ರೆ ನೆಕ್ ಶೇಪ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಇದು ಯಾವ ರೀತಿ ಬರುತ್ತೆ ಅಂದ್ರೆ ತೋರಿಸ್ತೀನಿ ನಿಮಗೆ. ರೆಡಿ ಒಂದು 4 ಇಂಚು ರೆಡಿ 4 ಇಂಚ್ ತಗೊಂಡ್ರೆ ನೆಕ್ ಶೇಪ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ರೀತಿ ಬರುತ್ತೆ. ಓಕೆ, ನಿಮಗೆ ಇಲ್ಲಿ ಸಪ್ರೇಟ್ ಆಗಿನೇ ಮಾರ್ಕ್ ಮಾಡಿ ತೋರಿಸ್ತೀನಿ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಏಳುವರೆ ನೆಕ್ ಮಾರ್ಕಿಂಗು, ಶೋಲ್ಡರು 7 ಇಂಚು ಮತ್ತೆ 1/2 ಇಂಚ್ ಎಕ್ಸ್ಟ್ರಾ. ಇಲ್ಲಿಂದ 4.25 ಅಥವಾ 4 ಮುಕ್ಕಾಲು ಶೋಲ್ಡರ್ ಬೆಲ್ಟ್ ತಗೊಳ್ತಿದ್ದೀನಿ. ಸ್ಟಿಚಿಂಗ್ ಮಾಡ್ತೀನಿ ಸೇರಿ. ನೆಕ್ ಬ್ರಾಡು
ನೆಕ್ ಬ್ರಾಡು 4 ಇಂಚ್ ತಗೊಳ್ತಿದ್ದೀನಿ. 4 ಇಂಚ್ ತಗೊಂಡವಾಗ ನಿಮಗೆ ನೆಕ್ ಶೇಪ್ ಅನ್ನೋದು ಈ ರೀತಿ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಟ್ ಕಸ್ಟಮರ್ಗೆ ಬೇಕಾಗಿರೋದು ನಾನು ಫಸ್ಟ್ ಮಾಡಿರೋದು. ಬಟ್ ಆಕ್ಚುಲಿ ಆ ಡಿಸೈನ್ ಬರೋದು ಈ ರೀತಿ ಬರುತ್ತೆ. ನಿಮ್ಗೆ ತೋರಿಸ್ತೀನಿ ಇವಾಗ. ಇಲ್ಲಿ 1 ಇಂಚು ಕಡಿಮೆ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಸೇಮ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಇದು ನಿಮ್ಗೆ ರೆಫರೆನ್ಸ್ಗೋಸ್ಕರ ಮಾರ್ಕ್ ಮಾಡ್ತಿರೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ನೆಕ್ಲೈನ್ ರೆಡಿ ಯಾವ ರೀತಿ ಬರುತ್ತೆ ಅಂತ ಮಾರ್ಕ್ ಮಾಡ್ತೀನಿ. ನಾನು ಮಾರ್ಕ್ ಮಾಡ್ತಿರೋ ಎಲ್ಲೋ ಮಾರ್ಕ್ ರೆಡಿ ಮಾರ್ಕ್. ಓಕೆ, ಅಂದ್ರೆ ನೀವು ಕ್ಯಾನ್ವಾಸ್ ಪ್ರೆಸಿಂಗ್ ಮಾಡಿದ್ರೆ ಕ್ಯಾನ್ವಾಸ್ ಪ್ರೆಸಿಂಗ್ ಉಲ್ಟಾ ಮಾಡ್ತೀವಲ್ಲ, ಆವಾಗ ಎಷ್ಟು ರೆಡಿ ಬರುತ್ತೋ ಆ ಮಾರ್ಕಿಂಗ್ ಇದು. ಇವಾಗ ಬಾರ್ಡರ್ ಯಾವ ರೀತಿ ಬರುತ್ತೆ ಅಂದ್ರೆ, ಇಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಈ ರೀತಿ ಬರುತ್ತೆ. ಓಕೆ, ಇದು ರೆಡಿ. ಓಕೆ, ಆಕ್ಚುಲಿ ಡಿಸೈನ್ ಪ್ರೊಫೆಷನಲ್ ಆಗಿ ಈ ರೀತಿ ಬರೋದು. ಬಟ್ ಏನಾಗ್ತದೆ ಅಂದ್ರೆ ಕೆಲವೊಬ್ರು ಈ ಶೋಲ್ಡರ್ ಬೆಡ್ ಕಡಿಮೆ ಬೇಕು ಅಂತ ಹೇಳಿದವಾಗ ಈ ರೀತಿ ಬರುತ್ತೆ ನೆಕ್. ನಿಮ್ಗೆ ಶೋಲ್ಡರ್ ಬೆಡ್ ಜಾಸ್ತಿ ಬೇಕು ಅಂದವಾಗ ಈ ರೀತಿ ಶೇಪ್. ಇದು 1 2. ಆಕ್ಚುಲಿ ಜಾಸ್ತಿ ನೀವು ಕಸ್ಟಮರ್ಗೆ ಈ ರೀತಿನೇ ರೆಫರ್ ಮಾಡಿ, ತುಂಬಾನೇ ನೀಟಾಗಿ ಬರುತ್ತೆ. ಶೋಲ್ಡರ್ ಬೆಲ್ಟ್ ಕಡಿಮೆ ಬೇಕು ಅಂತ ಹೇಳಿದವಾಗ ಈ ರೀತಿ ಮಾಡ್ಬೋದು. ಆದ್ರೆ ನೀವು ಕಸ್ಟಮರ್ಗೆ ಜಾಸ್ತಿ ಈ ಸೆಕೆಂಡ್ ಮಾರ್ಕ್ ಮಾಡಿರೋದನ್ನೇ ರೆಫರ್ ಮಾಡಿ, ಯಾಕಂದ್ರೆ ತುಂಬಾನೇ ನೀಟಾಗಿ ಬರುತ್ತೆ ಮತ್ತೆ ಲುಕ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.